How are you feeling? Excited? Too much excited. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನಮ್ಮ ಕತೆ ನಿಮ್ಮ ಜೊತೆ ಯೂಟ್ಯೂಬ್ ಚಾನಲ್. ಸೊ ಫೈನಲಿ ನಾವಿವಾಗ ಯಾವ ಮೂವಿಗೆ ಹೋಗ್ತಾ ಇದ್ದೀವಿ ರಶು? ನವಗ್ರಹ ರೀ-ರಿಲೀಸ್. ನಮ್ಮ ಬಾಸು ಯಾರು? ಚಾಲೆಂಜಿಂಗ್ ಸ್ಟಾರು. ಗೈಸ್ ಇವಾಗ ಊಟ ಮಾಡ್ತಾ ಇದ್ದೀವಿ. ರಶ್ಮಿ ಅವರು ತಿಂದಿಲ್ಲ ಬೆಳಗ್ಗೆಯಿಂದ, ಅದಕ್ಕೆ ಅವ್ರು ಪಲಾವ್ ತೊಗೊಂಡ್ರು. ಆಮೇಲೆ ಇಡ್ಲಿ ವಡ. ಹೆಂಗಿದೆ ಪಲಾವ್? ಚೆನ್ನಾಗಿದೆಯಾ? ಜೋಸ್ ಬೇಕಲ್ವಾ ಗೈಸ್ ಇವಾಗ ಹೋಗಿ ಬಾಸ್ ಮೂವಿ ನೋಡೋಕ್ಕೆ, ಅದಕ್ಕೆ ಕಿರ್ಚಕ್ಕೆ ತಿನ್ಕೊಂಡು ಹೋಗ್ತೀವಿ. ಫೈನಲಿ ಬಂದ್ವಿ ಗೈಸ್, ನರ್ತಕಿ ಮುಂದೆ ಇದ್ದೀವಿ ನೋಡಿ. ಇನ್ನು 1:30 ಇರೋ ಶೋ. ಸೊ ಸದ್ಯಕ್ಕೆ ಜನ ಸಾಗರ ಇಷ್ಟಿದ್ದಾರೆ. ಹೌ ಯು ಫೀಲಿಂಗ್? ಎಕ್ಸೈಟೆಡ್? Too much excited. ಫಾರ್ ರೀ-ರಿಲೀಸ್. ಅವ್ರು ಯಾರೋ ಅಲ್ಲಿ ವಿಡಿಯೋ ಮಾಡ್ಕೊಂಬಲ್ಲ. ಇನ್ನೂ 15 ಮಿನಿಟ್ಸ್ ಇದೆ ಗೈಸ್, ಕಾಯ್ತಾ ಇದ್ದೀವಿ. ಹೆಂಗೆ ಫೀಲ್ ಆಗ್ತಾ ಇದೆ ಅಂದರೆ ಫಸ್ಟ್ ಟೈಮ್ ಹೋಗೋ ಥರ ಅನ್ನಿಸ್ತಾ ಇದೆ. ಇವೊಂದು ರೀ-ರಿಲೀಸ್ ಆ ಜೋಶು. ಬಾಡಿ ಸಿಗದೆ ಮರ್ಡರ್ ಕೇಸ್ನಲ್ಲ, ಮಾಲ್ ಸಿಗದೆ ಕಳ್ಳನ ಕೇಸ್ನಲ್ಲ. ಜೊತೆ ಡಿ ಬಾಸ್ ಮೂವಿ ನೋಡೋಕ್ಕೆ ಚೆರಿ ಅವರು ಬಂದಿದ್ದಾರೆ. ಹೆಂಗ ಅನ್ನಿಸ್ತಾ ಇದೆ ಎಕ್ಸ್ಪೀರಿಯನ್ಸ್ ನರ್ತಕಿಯಲ್ಲಿ? ಫಸ್ಟ್ ಟೈಮಾ? ಅದು ಡಿ ಬಾಸ್ ಮೂವಿ ಫಸ್ಟ್ ಟೈಮ್ ಬಂದಿರೋದು. ನಾವು ಆಕ್ಚುಲಿ ಜನ ಕಮ್ಮಿ ಇರ್ತಾರೆ ಅನ್ಕೊಂಡ್ಬಂದ್ರೆ ಫುಲ್ ಕ್ರೌಡ್ ಆಗಿದೆ. ಹೌದು, ಇವಾಗ ಇಂಟರ್ವೆಲ್ಸ್, ಸೊ ಎಲ್ಲ ಎದ್ದೋಗಿದ್ದಾರೆ, ಬಟ್ ಫುಲ್ ಕ್ರೌಡೆಡ್. ಚೆನ್ನಾಗಿದೆ ಅಲ್ಲ ಎಕ್ಸ್ಪೀರಿಯನ್ಸ್? ನೋಡಿದ್ರೆ ಬಾಸ್ ಮೂವೀಸ್ ಎಲ್ಲ ಫಸ್ಟ್ ಈ ಥರ ಥಿಯೇಟರ್ಸಲ್ಲಿ ನೋಡಬೇಕು. ಅವಾಗ ಫಸ್ಟ್ ಶೋ ನೋಡಬೇಕಿತ್ತು, ಬಟ್ ನಮಗೆ ಟಿಕೆಟ್ ಸಿಗಲಿಲ್ಲ. ಎಸ್ ಫೈನಲಿ ನವಗ್ರಹ ಮೂವಿ ನೋಡಿ. ಇನ್ನೂ ಸೌಂಡ್ ಕೇಳಿಸ್ತಾ ಇರಬಹುದು ತಾನೆ? ಹೆಂಗ ಅನ್ಸ್ತಾ ಇದೆ? ಖುಷಿ. ಆಫ್ಟರ್ ಎಷ್ಟು 14 ಇಯರ್ಸ್? 16 ಇಯರ್ಸ್ ಆದಮೇಲೆ ಮತ್ತೆ ರೀ-ರಿಲೀಸ್ ಆಗಿರೋದು ಮೂವಿ. ಸೂಪರ್ ಆಗಿತ್ತು ಮೂವಿ, ಅಂತೂ ಸಕ್ಕತ್ತಾಗಿತ್ತು. ಎಂಜಾಯ್ ಮಾಡಿದ್ವಿ. ಡಿ ಬಾಸ್ ಫ್ಯಾನ್ಸ್ ಯಾರಿದ್ದೀರಾ ಎಲ್ಲ ನೋಡಿರ್ತೀರಾ ಅಂತ ಅನ್ಕೊಂತೀನಿ. ಇಲ್ಲಾಂದರೆ ಪ್ಲೀಸ್ ಇವತ್ತು ಸಂಡೇ ಫ್ರೀ ಮಾಡ್ಕೊಂಡು ಬಂದು ನೋಡಿ. ಗೈಸ್ ಮೂವಿ ಮುಗಿಸ್ಕೊಂಡು ಇವಾಗ ಪ್ರತ್ಯೂಷಾ ಎಂಗೇಜ್ಮೆಂಟ್ ಶಾಪಿಂಗ್ಗೆ ನಾವು ಅಲಂಕಾರ್ ಪ್ಲಾಜಾಗೆ ಬಂದಿದ್ದೀವಿ. ಇದೇ ಕಲರ್ ಡ್ರೆಸ್ ಹುಡುಕ್ತಾ ಇದ್ದೀವಿ, ಸಿಗ್ತಾಯಿಲ್ಲ. ಆ್ಯಂಡ್ ವಿ ವಾಂಟ್ ಸ್ಕರ್ಟ್ ಆ್ಯಂಡ್ ಟಾಪ್ ಓನ್ಲಿ. ಬಟ್ ಎಲ್ಲ ಕಡೆ ಚೂಡಿದಾರ್ ಸಿಗ್ತದೆ, ಸಿಗ್ತಿಲ್ಲ. ಇಲ್ಲಿ ನೋಡ್ತೀವಿ, ಅಂಗಡಿ ಇದೊಂದು 10ನೇ ಅಂಗಡಿ ನೋಡಿಕೊಂಡು ಚಿಕ್ಕಪೇಟೆಗೆ ಹೋಗೋಣ ಅಂತಿದ್ದೀವಿ. ಲೆಟ್ಸ್ ಗೋ. 11th ಶಾಪ್ ಗೈಸ್. ಪ್ರತ್ಯೂಷಾ ನಿನ್ನ ಎಂಗೇಜ್ಮೆಂಟಿಗೆ ನಮಗೆ ಬಟ್ಟೆನೇ ಸಿಗ್ತಾ ಇಲ್ಲ ಪ್ರತ್ಯೂಷಾ, ಏನು ಮಾಡೋದು? ಆ್ಯಂಡ್ ನಾವು ಕಲರ್ ಕೋಡ್ ಬೇರೆ ಪರ್ಪಲ್ ಅಂತ ಅನ್ಕೊಂಬಂದ್ಬಿಟ್ಟಿದ್ದೀವಿ. ಸೊ ವಿಲ್ ಟ್ರೈ ಫಾರ್ ಪರ್ಪಲ್. ಸಿಕ್ಕಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ, ಯಾವುದೋ ಒಂದು ತೊಗೊಂಡು ಹೋಗೋದು ಮನೆಗೆ ಅಷ್ಟೇ. ಪರ್ಪಲ್ ಡ್ರೆಸ್ಸು ಫೈನಲಿ 16ನೇ ಅಂಗಡಿಯಲ್ಲಿ ಪರ್ಪಲ್ ಕಲರ್ ಬಟ್ಟೆ ಅವಳಿಗೂ ಸಿಕ್ತು, ನನಗೂ ಪರ್ಪಲ್ಲೇ ಸಿಕ್ತು. ಸೊ ಇವತ್ತು ತೋರ್ಸೋದು ಬೇಡ ಬಿಡುವ ನಾವು. ಸೊ ಎಸ್ ಗೈಸ್ ಸಿಕ್ತು. ಇವಾಗ ಪಾನಿಪುರಿ ತಿನ್ಕೊಂಡು ಮನೆ ಕಡೆ ಇವಾಗ ಎಷ್ಟು ಪರ್ಪಲ್ ಡ್ರೆಸ್ಗೆ ನಾವು ಹುಡುಕಿದಿರೋ ಪಾನಿಪುರಿ ಅಂಗಡಿನ ಕೂಡ ಅಷ್ಟೇ ಕಷ್ಟಪಟ್ಟು ಹುಡುಕ್ತಿದ್ದೀರಿ. ಪಾನಿಪುರಿ ಅಲ್ಲಿ ಮುಂದೆ ಇದೆ, ಬಾಸ್ ಸಿಗುತ್ತೆ ಬನ್ನಿ. ಕಲ್ಲು. ಫೈನಲಿ ಬಾಸ್ ಮೂವಿ ಆಯಿತು, ಶಾಪಿಂಗ್ ಆಯಿತು, ಮಾವಿನಕಾಯಿ ಸಿಕ್ತು. ಬಾಟಲ್ ಬಿಟ್ಬಿಟ್ಟು ಬಂದ್ಬಿಟ್ಟಿದೆ, ಅದಕ್ಕೆ ಒಂದು ರೌಂಡ್ ಹೋಗಿದ್ದಾಯ್ತು. ಅದು ಅವಳು ನಾಪ್ಸಿದ್ರು ನೀರಲ್ಲಿ ಅಂತ. ಆಮೇಲೆ ಮತ್ತೆ ಹೋಗಿ ಅಂಗಡಿ ಗೈಸ್ ಮತ್ತೆ ಇಲ್ಲಿ ನೀರು ಬಾಟ್ಲು ಸಿಗ್ತಾ ಇಲ್ಲ ಜಾಸ್ತಿ, ಮತ್ತೆ ನೀರು ಇಂಪಾರ್ಟೆಂಟ್ ಅಲ್ವಾ? ಇದು ಬೆಳಗ್ಗೆಯಿಂದ ಎಷ್ಟನೇ ಬಾಟಲ್ ಕಲ್ಲು? 4ನೇ ಬಾಟಲ್. ಜಾಸ್ತಿ ಕುಡಿತಾ ಇದೆ ಗೈಸ್. ಇಟ್ಸ್ ಫೈನಲಿ ಟೈಮ್ ಟು ಗೋ ಹೋಮ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ
ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ನಮ್ಮ ಕತೆ ನಿಮ್ಮ ಜೊತೆ ಯೂಟ್ಯೂಬ್ ಚಾನಲ್. ಚಾನಲ್. ಬಾಯ್.